ಮನೆ ಅಂದ್ರೆ ಗೋಡೆಗಳಲ್ಲ, ಅದು ನಿಮ್ಮ ಕನಸು, ನಿಮ್ಮ ಭವಿಷ್ಯ. ಆ ಕನಸನ್ನ ನಿಜವಾಗಿಸುವ ಹೆಸರೇ ವೈಸಿರಿ ಹೋಮ್ಸ್. 2018ರಿಂದ ನಂಬಿಕೆಯಿಂದ ಬೆಳೆದ ಒಂದು ಕುಟುಂಬ. 80+ ಪರಿಣಿತಿ ಹೊಂದಿದ ಟೀಮ್, 180+ ಸಂತೋಷದ ಮನೆಗಳು. ಪ್ಲಾನ್ ಇಂದ ಹಿಡಿದು ಕೀ ಹಸ್ತಾಂತರದವರೆಗೂ ಒಂದೇ ಜಾಗದಲ್ಲಿ ಸಂಪೂರ್ಣ ಟರ್ನ್ ಕೀ ಸೊಲ್ಯೂಷನ್. 1849 ಪರ್ ಸ್ಕ್ವೇರ್ ಫೀಟ್ ಇಂದ ಆರಂಭ. ಗುಣಮಟ್ಟ, ಡಿಸೈನ್, ನಿಮ್ಮ ಬಜೆಟ್, ಪರ್ಫೆಕ್ಟ್ ಹೋಮ್. ಬೆಂಗಳೂರಲ್ಲಿ ನಾವು ಕಟ್ಟಿದ್ದು ಮನೆಗಳಷ್ಟೇ ಅಲ್ಲ, ನಂಬಿಕೆ, ಸಂಬಂಧ, ಸಂತೋಷ. ಇವತ್ತೇ ಕಾಲ್ ಮಾಡಿ ನಿಮ್ಮ ಕನಸಿನ ಫೌಂಡೇಶನ್ ಹಾಕಿ. ವೈಸಿರಿ ಹೋಮ್ಸ್, ವಿ ಡೋಂಟ್ ಜಸ್ಟ್ ಬಿಲ್ಡ್ ಹೋಮ್ಸ್, ವಿ ಬಿಲ್ಡ್ ಟ್ರಸ್ಟ್. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ವೈಸಿರಿ ಅವರು ಕನ್ಸ್ಟ್ರಕ್ಟ್ ಮಾಡ್ತಿರುವ ಒಂದು ಬಿಲ್ಡಿಂಗ್ ನಲ್ಲಿ ಇದ್ದೀವಿ. ಈಗ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ವೈಸಿರಿ ಅವರ MD ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ನಾವು ಇಂಟೀರಿಯರ್ ಬಗ್ಗೆ ಅವ್ರ ಬಿಲ್ಡಿಂಗ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಹೋಗೋಣ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? JP ಗೌಡ ಅಂತ ನಮ್ಮ ಹೆಸರು. ಸರ್, ನಿಮ್ಮ ಪ್ಯಾಕೇಜ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ? ಮೇಡಮ್, ನಮ್ಮದು ಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ 1899 ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಬಂದ್ಬಿಟ್ಟು 1899 ಇದೆ, 2000 ಇದೆ, 2200 ಇದೆ. ಆ ಥರ ಪ್ಯಾಕೇಜ್ ವೈಸ್ ಸ್ಟಾರ್ಟ್ ಆಗುತ್ತೆ ಮೇಡಮ್. ಈಗ ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ 1899. ಓಕೆ ಸರ್, ನೀವು ಎಷ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದೀರಾ? ಮೇಡಮ್, ಆಲ್ರೆಡಿ ನಮ್ಮದು ಒಂದು 20-25 ಬಿಲ್ಡಿಂಗ್ ಆಲ್ರೆಡಿ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ನಮ್ಮದು ಇನ್ನೂ ಒಂದು 23 ಪ್ರಾಜೆಕ್ಟ್ ಆನ್ಗೋಯಿಂಗ್ ನಡೀತಾ ಇದೆ ಮೇಡಮ್. ಆಲ್ ಓವರ್ ಕಮರ್ಷಿಯಲ್ ಸ್ಟ್ರೀಟ್ಸ್ಗಳು ಸಹ ನೀವು ಮಾಡ್ಕೊಡ್ತೀರಾ? ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ನಾವು ಮಾಡ್ತಾ ಇದ್ದೀವಿ. ಒಂದು ಟೋಟಲ್ ಆನ್ಗೋಯಿಂಗ್ ಈಗ ಒಂದು 24 ಎಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಮೇಡಮ್. ಮತ್ತು ಚಿಕ್ಕಬಳ್ಳಾಪುರ ಆ ಸೈಡು ಮಾಡ್ತಾ ಇದ್ದೀವಿ ಮೇಡಮ್ ಪ್ರಾಜೆಕ್ಟ್ಸ್. ಸರ್, ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಾ ನೀವು? ಹೌದು ಮೇಡಮ್, ಆಲ್ ಓವರ್ ಕರ್ನಾಟಕದಲ್ಲಿ ಇಲ್ಲೇ ಇದ್ರು ಸಹ ನಾವು ಪ್ರಾಜೆಕ್ಟ್ನ ಮಾಡ್ಕೊಡ್ತೀವಿ ಮೇಡಮ್. ಸರ್, ಇವಾಗ ಎಷ್ಟು ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ? ಈಗ ಒಂದು 23 ಪ್ರಾಜೆಕ್ಟ್ಸ್ ನಮ್ಗೆ ನಡೀತಾ ಇದೆ ಮೇಡಮ್ ಆನ್ಗೋಯಿಂಗ್ ರನ್ನಿಂಗಲ್ಲಿ. ಓಕೆ ಸರ್, ಎಷ್ಟು ನೀವು ಹ್ಯಾಂಡ್ ಓವರ್ ಮಾಡಿರೋದು? ಹ್ಯಾಂಡ್ ಓವರ್ ಒಂದು 22 ಪ್ರಾಜೆಕ್ಟ್, ಒಂದು 21 ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಆಗಿದೆ ಆಲ್ರೆಡಿ. ಈಗ ಆನ್ಗೋಯಿಂಗ್ ನಡೀತಾ ಇದೆ ಮೇಡಮ್. ಸರ್, ನೀವು ಕನ್ಸ್ಟ್ರಕ್ಟ್ ಫೀಲ್ಡಿಗೆ ಯಾವಾಗ ಬಂದಿದ್ದು? ಮೇಡಮ್, ನಾವು 2016 ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ದು ಓನ್ ಪ್ರಾಜೆಕ್ಟ್ ನಡೀತಾ ಇದೆ, ಎಲ್ಲ ಅಪಾರ್ಟ್ಮೆಂಟ್ಸು ಎಲ್ಲ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಈಗ ರೆಸಿಡೆನ್ಷಿಯಲ್ ಈಗ ನಾವೇ ಸೈಟು ಸಹ ಕೊಡಿಸಿ ನಾವೇ ಮನೆಯನ್ನು ಸಹ ಕಟ್ಕೊಡ್ತೀವಿ. ಇಲ್ಲ ನಿಮ್ಮ ಸೈಟ್ ಇದ್ದರೆ ನಾವು ಸಹ ನಾವೇ ಮನೆ ಕಟ್ಟಿ ಬೈಯಿಂಗ್ ಸೆಲ್ಲಿಂಗ್ಸ್ ಸಹ ಮಾಡ್ತೀವಿ. ಹೌದು ಮೇಡಮ್, ಅದನ್ನು ಸಹ ಮಾಡ್ತೀವಿ. ಇಂಟೀರಿಯರ್ ಮಾಡ್ಕೊಡ್ತೀವಿ ಫುಲ್. ನಮ್ಮ ಟ್ರಂಕಿ ಹೋಮು, ನಿಮ್ಗೇನು ತೊಂದರೆ ಆಗ್ದಲೆ ನಿಮ್ದೇನು ಒಂದು ಸೈಟ್ ಒಂದು ನೀವು ಕೊಟ್ಟರೆ ನಾವು ಮನೆ ಕಟ್ಬಿಟ್ಟು ವಿತ್ ಇಂಟೀರಿಯರ್ ಮಾಡಿ ನಿಮಗೆ ಕೀನ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವುದೇ ರಿಸ್ಕ್ ಇಲ್ಲದೆ ನಿಮಗೆ ನಾವು ಮತ್ತೆ ಮನಿ ಸೇಫ್ ಗ್ಯಾರಂಟಿ ಕೊಟ್ಟು ನಾವು ನಿಮಗೆ ಹೋಮ್ ಹ್ಯಾಂಡ್ ಓವರ್ ಮಾಡ್ತೀವಿ ನಿಮಗೆ. ಸರ್, ಲೋನು ಸಹ ಮಾಡ್ಕೊಡ್ತೀರಾ? ಲೋನ್ ಪ್ರತಿಯೊಂದು ಮೇಡಮ್, ಲೋನ್ ಪ್ರೊಸೆಸ್ಸು ಆಗಲಿ ಪ್ರತಿಯೊಂದು ನಮ್ಮದೇ ಇರುತ್ತೆ. ನಿಮಗೇನು ಟೆನ್ಷನ್ ಫ್ರೀ ಆಗಿ ನಾವು ನಿಮಗೆ ಮಾಡ್ಕೊಡ್ತೀವಿ ಮೇಡಮ್. ಓಕೆ ಸರ್, ಈಗ ಹೆಂಗೆ ಅಂದರೆ ಯಾವ ಥರ ಇಂಟೀರಿಯರ್ಸ್ ಎಲ್ಲ ನೀವು ಬಳಸ್ತೀರಾ ಸರ್ ಇದರಲ್ಲಿ? ಮೇಡಮ್, ನಾವು ಇದು ಫಸ್ಟ್ ಕನ್ಸ್ಟ್ರಕ್ಷನಿಗೆ ಬಂದೆ ನಾವು ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಈಗ A ಗ್ರೇಡ್ ಬ್ಲಾಕ್ಸ್ ಅಂತ ಬರ್ತೀವಿ. ನಿಮಗೆ ನಾರ್ಮಲ್ ಬ್ಲಾಕ್ಸ್ ಎಲ್ಲ 32-35 ರುಪೀಸ್ ಸಿಗುತ್ತೆ. ಬಟ್ A1 ಬ್ಲಾಕ್ ಅಂತಾರೆ, ಕೆಲವು ಕಂಪ್ನಿ ಬ್ಲಾಕ್ಸ್ ಬರುತ್ತೆ, ಆಲ್ಫಾ, ಅಪ್ಪೋ, ಜ್ಯೋತಿ ಆ ಥರದವು. ಅವೆಲ್ಲ ನಿಮಗೆ 45-48 ರುಪೀಸ್ ಅಂತ ಇರುತ್ತೆ. ಆ ಥರ ಬ್ಲಾಕ್ನ A1 ಬ್ಲಾಕ್ ಯೂಸ್ ಮಾಡ್ತೀವಿ. ಮತ್ತು ನಮ್ಮ ಲೇಬರ್ಸ್ ಅಷ್ಟೇ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ನೀವು ಒಂದು ಪ್ರತಿಯೊಂದು ಫಿನಿಶ್ ನೋಡಿರೋ ಒಂದು ಪ್ಲಾಸ್ಟಿಂಗ್ ಮಾಡಿರೋ ಒಂದು ಇದು ನೋಡಿರ್ಬೋದು. ನಮ್ಮಲ್ಲೆಲ್ಲ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ. ಸೊ ಅವ್ರಿಗೆ ನಾವು ಪರ್ಫೆಕ್ಟಾಗಿ ನಾವು ಕೆಲಸ ಮಾಡಿಸ್ಕೊಡ್ತೀವಿ ಮೇಡಮ್. ಸರ್, ನಮ್ಮ ವೀಕ್ಷಕರಿಗೆ ನೀವು ಕನ್ಸ್ಟ್ರಕ್ಟ್ ಮಾಡ್ತಿರುವ ಎಲ್ಲ ಪ್ರಾಡಕ್ಟ್ಸ್ ತೋರಿಸ್ಬೋದಾ? 100% ಮೇಡಮ್. ಕಂಪ್ಲೀಟ್ ಆಗಿರೋದು ವಿತ್ ಕಸ್ಟಮರ್ ನೀವು ಮಾತಾಡಿಸಿ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ತೋರಿಸ್ಬೋದು. ಮತ್ತು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಸಹ ನೀವು ತೋರಿಸ್ಬೋದು ಮೇಡಮ್. ಓಕೆ ವೀಕ್ಷಕರೇ, ಇವಾಗ ಇವ್ರು ಕನ್ಸ್ಟ್ರಕ್ಟ್ ಮಾಡ್ತಿರುವ ಆನ್ಗೋಯಿಂಗ್ ಪ್ರಾಜೆಕ್ಟ್ ನೋಡೋಣ ಬನ್ನಿ. ಸರ್, ಇದು 30-40 ಕಟ್ಟಿರೋಂಥ ಒಂದು ಬಿಲ್ಡಿಂಗು. ಇದ್ರಲ್ಲಿ ನಾವು ಕೆಳಗಡೆ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟ್ ಪಾರ್ಕಿಂಗ್ ಅಂತ ಬಿಟ್ಟಿದ್ದೀವಿ. ಮತ್ತು ಇದು 600 ಸ್ಕ್ವೇರ್ ಫೀಟಲ್ಲಿ ಒಂದು ಬಾಡಿಗೆಗೆ ರೆಂಟ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಒಂದು ಬೆಡ್ರೂಮ್ದು ನಾವು ಒಂದು ಮನೆ ಮಾಡಿದ್ದೀವಿ. ಮತ್ತು ಮೇಲ್ಗಡೆ ಇದು ಡೂಪ್ಲೆಕ್ಸ್ ಬರುತ್ತೆ. ಇದು ಕಸ್ಟಮರ್ ಇರೋದಕ್ಕೋಸ್ಕರ ಓನರ್ ಹೌಸ್ ಅಂತ ಹೇಳಿ ಡೂಪ್ಲೆಕ್ಸ್ ಮಾಡಿದ್ದೀವಿ. ಬನ್ನಿ ಸರ್, ತೋರಿಸ್ತೀನಿ. ಇದು ಡೂಪ್ಲೆಕ್ಸ್ ಪ್ರಾಜೆಕ್ಟ್. ಇದು ಓನರ್ ಹೌಸ್, ಓನರ್ ಫಸ್ಟ್ ಫ್ಲೋರ್ ಬರುತ್ತೆ ಇದು. ಮತ್ತು ನಾವು ಇಲ್ಲಿ ಏನು ಮಾಡಿದ್ದು ಪ್ರೀಮಿಯಂ ಪ್ಯಾಕೇಜ್ ಬರುತ್ತೆ. ಸೊ ನೀವು ಪ್ರೀಮಿಯಂ ಪ್ಯಾಕೇಜಲ್ಲಿ ಏನು ಮಾಡ್ತೀವಿ, ಫುಲ್ ವಾಲ್ 10 ಫೀಟ್ವರೆಗೂ ಹೈಟ್ ಬರುತ್ತೆ. ನಿಮ್ಗೆ ಈಗಲೇ ಬೇರೆಯವ್ರು ಹೇಳ್ತಾರೆ ಆಫರ್ ಕೊಡ್ತೀವಿ ನಾವು, ನಿಮಗೆ ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀವಿ, 1300 ಮಾಡ್ತೀವಿ, 1400 ಮಾಡ್ತೀವಿ ಅಂತ ಅಂದಾಗ ಅವ್ರ ಈ ಥರ ಟೈಲ್ಸ್ ಹಾಕೋದಾಗಲಿ ಫುಲ್ ವಾಲು ಹೈಟ್ಗೆ ಆ ಥರ ಎಲ್ಲ ಏನು ಮಾಡೋದಿಲ್ಲ. ಮತ್ತು ಇದೆಲ್ಲ ಬಂದ್ಬಿಟ್ಟು ಟೀಕ್ ವುಡ್ ಬರುತ್ತೆ. ಇದೆಲ್ಲ ಪ್ಯೂರ್ ಟೀಕ್ ಬರುತ್ತೆ ಸರ್. ಇದು ಮೇಯ್ನ್ ವಾಸ್ಕಲ್ಲಿ ಬಂದ್ಬಿಟ್ಟು ಪ್ಯೂರ್ ಟೀಕಲ್ಲಿ ಕೊಟ್ಟಿರ್ತೀವಿ ಸರ್. ಇದು ಲಿವಿಂಗ್ ಏರಿಯಾ ಬರುತ್ತೆ. ಇದು ನಿಮಗೆ ಟೋಟಲ್ 30-40 ಕಟ್ಟಿರೋಂಥ ಬಿಲ್ಡಿಂಗ್ ಸರ್. ಇದು ಲಿವಿಂಗ್ ಏರಿಯಾ ಮತ್ತು ಇದು ಓಪನ್ ಕಿಚನ್ ಬರುತ್ತೆ. ಓಪನ್ ಕಿಚನ್ ಕಮ್ ಡೈನಿಂಗ್ ಹಾಲ್ ಬರುತ್ತೆ. ಇದು ಯುಟಿಲಿಟಿ ಬರುತ್ತೆ ನಿಮಗೆ, ವಾಷಿಂಗ್ ಪರ್ಪಸ್ಗೆ ಆ ಥರ ಏನೋ ಮಾಡ್ಕೊಳೋದಕ್ಕೆ ಇದು ಯುಟಿಲಿಟಿ ಬರುತ್ತೆ. ಇದು ಕಾರ್ನರ್ ಹೌಸ್ ಆಗಿರೋದ್ರಿಂದ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಈಸ್ಟ್ ಮತ್ತು ಈಸ್ಟ್ ವೆಸ್ಟ್ ಸೌತು ನಿಮಗೆ ಕಾರ್ನರ್ ಹೌಸ್ ಬರುತ್ತೆ. ಸೊ ಇದು ನೀವು ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದು ಒಂದು ಕಾಮನ್ ಬೆಡ್ರೂಮ್ ಇದೆ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ.
ಇದು ಡಬಲ್ ಲೈಟ್ ಬರಲಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನಿಮಗೆ ಸ್ಕೈ ವಾಕ್ ಥರ ಬಿಟ್ಟಿದ್ದೀವಿ, ಸ್ಕೈ ಲೈಟ್ ಥರ ಬಿಟ್ಟಿದ್ದೀವಿ ಇದನ್ನು. ಸೊ ಇದು ಫಸ್ಟ್ ಫ್ಲೋರ್ ಆಯಿತು. ಇಲ್ಲಿ ದೇವ್ರ ಮನೆ ಬರುತ್ತೆ. ಇಲ್ಲಿ ಪ್ಯೂರ್ ಟೀಕಲ್ಲಿ ನಾವು ದೇವ್ರ ಮನೆ ಮಾಡ್ತೀವಿ. ಆ ಪ್ಲ್ಯಾನ್ ಇದೆ. ಪ್ಯೂರ್ ಟೀಕ್ ವುಡ್ ಯೂಸ್ ಮಾಡಿ ಮತ್ತು ಗ್ಲಾಸ್ ಯೂಸ್ ಮಾಡಿ ನಾವಿಲ್ಲಿ ದೇವ್ರ ಮನೆ ಮಾಡ್ತೀವಿ. ಹಿಂಗೆ ಮೇಲೆ ಹತ್ಕೊಂಡು ಹೋದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತೀವಿ. 2 ಬೆಡ್ರೂಮ್ ಪ್ಲಾನ್ ಮಾಡಿದ್ದೀವಿ. ವಿತ್ ಇದರಲ್ಲಿ ವಾಕ್ ಟು ಕಬೋರ್ಡ್ ಮಾಡಿದ್ದೀವಿ. ಇದು ಸ್ಪೇಷಿಯಸ್ ಬೆಡ್ರೂಮ್ ಬರುತ್ತೆ ಮತ್ತು ಟಾಯ್ಲೆಟು ಮತ್ತು ವಾಕ್ ಟು ಕಬೋರ್ಡ್ ಬರುತ್ತೆ. ಇಲ್ಲಿ ಟಾಯ್ಲೆಟ್ ಬರುತ್ತೆ. ವಾಕ್ ಟು ನಾವು ಕಬೋರ್ಡು ಆ ಥರ ಎಲ್ಲ ಇಲ್ಲೇ ಮಾಡಿಸ್ಕೊಬೋದು. ಸಪ್ರೇಟ್ ಬೆಡ್ರೂಮೇ ಸಪ್ರೇಟ್ ಇರುತ್ತೆ. ಸೊ ಸ್ಪೇಷಿಯಸ್ ಆಗಿ ಇಲ್ಲಿ ಮತ್ತು ಸ್ವಲ್ಪ ಕಾಣಲಿ ಅಂತ. ಮತ್ತು ಇದು ಸಹ ಸೇಮ್ ಪ್ಲೇಸ್ ಅದೇ ಥರ ನಾವು ಇದೊಂದು ಬೆಡ್ರೂಮ್ ಮಾಡಿದ್ದೀವಿ. ಸೊ ಇದು ಬಾಲ್ಕನಿ ಬರುತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ. ಸೊ ಇಲ್ಲೆಲ್ಲ ಫ್ರಂಟೆಲ್ಲ ಗ್ಲಾಸ್ ರೈಲಿಂಗ್ಸ್ ಬಂದಿರುತ್ತೆ. ಇಲ್ಲಿ ಸಿಟ್ಔಟ್ ಥರ ಇಲ್ಲಿ ಕೂತ್ಕೊಂಬೋದು ಸರ್. ಇದು 3rd ಫ್ಲೋರ್ ಬರುತ್ತೆ. ನಿಮ್ಗೆ ಇಲ್ಲಿ ನಾವು ಫುಲ್ ಟೆರೇಸ್ ಕೊಡ್ತೀವಿ. ಇಲ್ಲಿ ನಿಮಗೆ ಪರ್ಗೋಲಾ ಡಿಸೈನ್ ಬರುತ್ತೆ ಇಲ್ಲಿ. ಮತ್ತು ಇಲ್ಲಿ ಮೇಲ್ಗಡೆ ಒಂದು ಗೆಸ್ಟ್ ರೂಮ್ ಥರ ಒಂದು ಮಾಡಿದ್ದೀವಿ. ಇಲ್ಲಿ ಒಂದು ರೂಮು ಬಾತ್ರೂಮು ಗೆಸ್ಟ್ ರೂಮ್ ಥರ ಇಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್. ಇಲ್ಲಿ ಮತ್ತು ಇದೆಲ್ಲ ನಿಮಗೆಲ್ಲ ಫುಲ್ ಇದೆಲ್ಲ ವೆಟ್ರಿಫೈಡ್ ಮಾರ್ಬಲ್ಸ್ ಬರುತ್ತೆ, ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ ಸರ್. ಇದು ಫಿನಿಶ್ ಆದಾಗ ನಿಮಗೆ ತೋರಿಸ್ತೀವಿ. ತುಂಬ ಚೆನ್ನಾಗಿ ಲಕ್ಸುರಿಯಾಗಿ ಬರುತ್ತೆ ಸರ್. ಇದು ಪ್ರೀಮಿಯಮ್ ಆಗಿ. ಇದು 2 ಬೆಡ್ರೂಮ್ ಮನೆ, ಓನರ್ ಹೌಸ್ ಅಂತೇಳಿ ಮಾಡಿರೋದು. ಇದು ಕೆಳಗಡೆ ಎಲ್ಲ ರೆಂಟಲ್ ಇನ್ಕಮ್ ಇದ್ದಾವೆ. ಇದು ಓನರ್ ಹೌಸ್ ಅಂತೇಳಿ ಮಾಡಿರೋದು. ಸೊ ನೀವು ನೋಡ್ಬೋದು. ಇದಕ್ಕೆಲ್ಲ ನಾವು ಪ್ರೀಮಿಯಮ್ ಇದಕ್ಕೆ ಸ್ಮಾರ್ಟ್ ಮಾರ್ಬಲ್ಸ್ ಕೊಟ್ಟಿದ್ದೀವಿ. ಇದೇನೇ 6x4 ಬರುತ್ತೆ. ಇದು 2x4 ಸರ ಚಿಕ್ಕದಾಗಿ ಬರೋದಿಲ್ಲ. ಇದು 6 ಅಡಿ 4 ಅಡಿ ಒಂದು ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಕರಿತೇವೆ. ಸೊ ಇದು ಪ್ರೀಮಿಯಮ್ ನಾವು ಇದನ್ನು ಕೊಡ್ತೀವಿ ಮೇಡಮ್. ಇದನ್ನು ಸೊ ವುಡ್ ಎಲ್ಲ ಯಾವ ವುಡ್ ಆಗಿರುತ್ತೆ ಮೇಡಮ್? ಇದು ಬಂದು ಪ್ಯೂರ್ ಟೀಕ್ ವುಡ್ ಇರುತ್ತೆ. ಇದಕ್ಕೆ ನಾವು CNC ಕಟ್ಟಿಂಗ್ ಕಸ್ಟಮರ್ ಚಾಯ್ಸ್ ಇರುತ್ತೆ. ಇದೆಲ್ಲ ಡೋರು ಮೇನ್ ಡೋರ್ ಎಲ್ಲ ಅವ್ರು ಯಾವುದೇ ಡಿಸೈನ್ ಚಾಯ್ಸ್ ಮಾಡಿದ್ರು ಸಹ ನಾವು ಇದನ್ನು ಮಾಡಿಸ್ಕೊಡ್ತೀವಿ. ಇದು ಪ್ಯೂರ್ ಟೀಕ್ ವುಡ್ ಬರುತ್ತೆ. ಇದು ವಾಸ್ಕಲ್ ಬಂದ್ಬಿಟ್ಟು 8 ಇಂಚಿಗೆ 4 ಇಂಚ್ ಇದೆ. ಇದೆಲ್ಲ ಪ್ರೀಮಿಯಮ್ ಆಗಿ ಬರುತ್ತೆ. ಇದು ಬಂದ್ಬಿಟ್ಟು ಪ್ಯೂರ್ ಟೀಕ್ ಬರುತ್ತೆ. ನಮಗೆ ಇದು ಡೋರ್ ಇದು ಸೆಟ್ ಮಾಡಿಸೋದಕ್ಕೇನೆ ಸಹ ಒಂದು 80,000 ರುಪೀಸ್ವರೆಗೂ ಇದು ಖರ್ಚು ಬರುತ್ತೆ ನಮಗೆ. ನಿಮಗೆ ಪ್ಯಾಕೇಜ್ ಎಲ್ಲ ಇರುತ್ತಾ? ಎಲ್ಲ ನಮ್ಮ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಮೇಡಮ್. ಇದು ಓಕೆ ಸರ್. ಇದು ಬಂದು ಪ್ಯೂರ್ ಟೀಕ್ ಬಂದಿರುತ್ತೆ ನಿಮಗೆ. ಇದು ನಾವು ಅವ್ರ ಚಾಯ್ಸಲ್ಲಿ ಮಾಡ್ತೀವಿ. ಇದು ದೇವ್ರ ಮನೆಯೂ ಸಹ ಇದು ಸಹ ಇದೆಲ್ಲ ಏನು ವಾಸ್ಕಲ್ ಎಲ್ಲ ಇದೆ ಇದೆಲ್ಲ ಪ್ಯೂರ್ ಟೀಕಲ್ಲಿ ಬಂದಿರುತ್ತೆ ಮೇಡಮ್. ಇದು ನಾವು ಸ್ಕೈಲೈಟ್ ಬಿಟ್ಟಿದ್ದೀವಿ ದೇವ್ರ ಮನೆಗೆ. ಇದಕ್ಕೆ ಮೇಲೆ ಸ್ಕೈಲೈಟ್ ಬಿಟ್ಟಿದ್ದೀವಿ. ಮೇಲೆ ಸ್ಕೈಲೈಟ್ ಬಿಟ್ಟಿದ್ದೀವಿ. ಮೇಲಿಂದ ಡೈರೆಕ್ಟ್ ಬೆಳಕು ದೇವ್ರ ಮನೆಗೆ ಬರುತ್ತೆ ಮೇಡಮ್. ಇದು ಮತ್ತು ನಾವೆಲ್ಲ ಲೀವಿಂಗ್ ಏರಿಯಾಗೂ ಸಹ ನಾವು 2x4 ಟೈಲ್ಸ್ ಯೂಸ್ ಮಾಡಲ್ಲ. ಈಗ ಇದನ್ನು ಸ್ಮಾರ್ಟ್ ಮಾರ್ಬಲ್ಸ್ ಅಂತಾರೆ. ಒಬ್ಬರು ಕಸ್ಟಮರ್ ಇದನ್ನ ಟ್ರೆಡಿಷನಲ್ ಆಗಿ ನಮಗಿನ್ನ ಗ್ರಾನೈಟ್ ಬೇಕು ಅಂತಾರೆ. ನಮಗೆ ಗ್ರಾನೈಟಲ್ಲಿ ಚಾಯ್ಸಸ್ ಸಿಗೋದಿಲ್ಲ. ಮತ್ತು ಅದು ನ್ಯಾಚುರಲ್ ಸ್ಟೋನ್ ಆಗಿರೋದ್ರಿಂದ ನಮಗೆ ಮಂಡಿನೋ ಬರುವಂಥ ಚಾನ್ಸಸ್ ಇರುತ್ತೆ. ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ತುಂಬ ಕಷ್ಟ. ಸೊ ಅದಕ್ಕೆ ಅಂತ ರಿಪ್ಲೇಸ್ಮೆಂಟಾಗಿ ಈಗ ಸ್ಮಾರ್ಟ್ ಮಾರ್ಬಲ್ಸ್ ಅಂತ ಬಂದಿದೆ. ಇದು ಸೇಮ್ ನಿಮಗೆ ಮಾರ್ಬಲ್ ಲುಕ್ಕೇ ಕಾಣುತ್ತೆ. ಮತ್ತು 6x4 ಸೈಜಲ್ಲಿ ಬರುತ್ತೆ. ಸೇಮ್ ಮಾರ್ಬಲ್ ಏನು ಸೈಜ್ ಬರುತ್ತೋ ಆ ಥರ ಲುಕ್ಕಲ್ಲಿ ಮತ್ತು ತುಂಬ ಲಕ್ಸುರಿಯಾಗಿ ಕಾಣುತ್ತೆ ಪ್ರೀಮಿಯಮ್ ಆಗಿ. ಮತ್ತು ಇದೆಲ್ಲ ಇಂಟೀರಿಯರ್ ಇದೆಲ್ಲ ಶೀಟ್ ಬರುತ್ತೆ. ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. ಇದೆಲ್ಲ ಪ್ಯಾನಲ್ಸ್ ಯೂಸ್ ಮಾಡಿದ್ವಿ. ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿ ಪ್ಯಾನಲ್ಸ್ ಯೂಸ್ ಮಾಡಿದ್ವಿ ಟಿವಿ ಕ್ಯಾಬಿನೆಟ್ಗೆ. ಮತ್ತು ಇದು ಬಂದ್ಬಿಟ್ಟು ಕಿಚನ್ ಬರುತ್ತೆ ಮೇಡಮ್. ಇದು ಕಿಚನು ಸಹ ನಾವು ಫುಲ್ಲು ನಿಮಗೆ ಅಕ್ರಾಲಿಕ್ಕೆ ಯೂಸ್ ಮಾಡಿದ್ವಿ. ಎಲ್ಲ ಅಕ್ರಾಲಿಕ್ ಶೀಟೇ ಬರುತ್ತೆ. ಮಾಡರ್ನ್ ಸ್ಟೈಲಲ್ಲಿ ಮಾಡ್ಯುಲರ್ ಕಿಚನ್ ಮಾಡ್ಕೊಡ್ತೀವಿ. ನಿಮಗೆ ಯುರೋಪಿಯನ್ ಸ್ಟೈಲ್ ಬೇಕು ಅಂದ್ರೆ ಯುರೋಪಿಯನ್ ಸ್ಟೈಲಲ್ಲೂ ಮಾಡ್ಕೊಡ್ತೀವಿ. ನಿಮ್ಮ ಚಾಯ್ಸಸ್ ಇರುತ್ತೆ ಪ್ಲಾನಲ್ಲಿ. ಮತ್ತು ನೀವು ಏನೇ ಚೇಂಜಸ್ ಕೇಳಿದ್ರು ಸಹ ನಾವು ಮಾಡ್ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಈ ಚೇಂಜಸ್ ಬೇಕು ಅಂದ್ರೂ ಸಹ ಮಾಡ್ಕೊಡ್ತೀವಿ ನಾವು ನಿಮಗೆ. ಮತ್ತು ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಆಫ್ಲೆ ಮತ್ತು ಇದನ್ನೆಲ್ಲ ಟೆಂಡಮ್ ಬಾಕ್ಸ್ ಅಂತೀವಿ. ಹಳೆ ಥರ ನಿಮಗೆ ಸ್ಟೀಲ್ ಆ ಥರ ಬರೋದಿಲ್ಲ. ಇಲ್ಲ ಟೆಂಡಮ್ ಬಾಕ್ಸ್ ಅಂತೀವಿ. ನಿಮಗೆ ಇದರಲ್ಲಿ ಆಫ್ಲೆ ಮತ್ತು ಹೆಪ್ಕೋ ಈ ಥರ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತೀವಿ ನಮ್ಮ ಕನ್ಸ್ಟ್ರಕ್ಷನ್. ಮತ್ತು ಇದೆಲ್ಲ ಅಕ್ರಾಲಿಕ್ ಎಲ್ಲ ಬಂದ್ಬಿಟ್ಟು ಫ್ರಿದ್ ಆ ಥರದ್ರಲ್ಲಿ ಬರುತ್ತೆ ಪ್ರಾಡಕ್ಟ್ ನಿಮಗೆ.
ಅಥವಾ ಇದು ಅಕ್ರಾಲಿಕ್ ಇದೆ ಕಿಚನ್. ಒಂದು ದುಡ್ಡಿಗೆ ಯಾವ್ದೋ ನೀರೆಲ್ಲ ಇಳಿಯಲ್ವಾ? ಇಲ್ಲ ಮೇಡಮ್, ಇದನ್ನ BW ಅಂತೀವಿ, ಬಾಯ್ಲ್ಡ್ ವಾಟರ್ ರೆಸಿಸ್ಟೆಂಟ್ ಅಂತೀವಿ. ವುಡ್ ನಾವು ಕಿಚನ್ಗೆ ಏನು ಯೂಸ್ ಮಾಡ್ತೀವಿ ಅದನ್ನ BW ಅಂತ ಹೇಳ್ತೀವಿ. ಬಾಯ್ಲ್ಡ್ ವಾಟರ್ ರೆಸಿಸ್ಟೆಂಟ್ ಅಂದರೆ ನಿಮಗೆ ಬಿಸಿನೀರು ಬಿದ್ದು ಸಹ ಏನೂ ಆಗೋದಿಲ್ಲ. ಮತ್ತು ಕಿಚನ್ಗೆ ಆಲ್ಮೋಸ್ಟ್ ಎಲ್ಲರೂ ಸಹ ಅಕ್ರಾಲಿಕ್ ಶೀಟರ್ಸೇ ಯೂಸ್ ಮಾಡಬೇಕು. ಯಾಕೆ ನೀವು ಏನೇ ಬಿದ್ದರೂ ಒಡ್ಸ್ಕೊಳೋದಕ್ಕಾಗಲಿ ಏನಕ್ಕೆ ಆಗಲಿ, ಮತ್ತು ಲುಕ್ ವೈಸ್ ಅಷ್ಟೇ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೊ ಅದರ ಅಕ್ರಾಲಿಕ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದಿರುತ್ತೆ ಮೇಡಮ್ ಅದು. ಮತ್ತು ಇಲ್ಲಿ ಯುಟಿಲಿಟಿ ಕೊಟ್ಟಿದ್ದವ್ರಿಗೆ ಬಟ್ಟೆ ವಾಷಿಂಗ್ ಪರ್ಪಸ್ಗೋಸ್ಕರ ಏನಾದರೂ ಯೂಸ್ ಮಾಡ್ಕೊಳೋದಕ್ಕೆ ಇದಕ್ಕೆ ನಿಮಗೆ ಯುಟಿಲಿಟಿ ಕೊಟ್ಟಿದ್ದೀವಿ. ಇಲ್ಲಿ ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇರುತ್ತೆ. ಇದು ಕಿಚನ್ ಆಯ್ತು. ಇದು ಬೆಡ್ರೂಮ್ ಎಂಟ್ರೆನ್ಸ್. ಇದು 2 ರೂಮು ಬರುತ್ತೆ, ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದಕ್ಕೆ ಆರ್ಚಿಗೆ ಸ್ವಲ್ಪ ಲುಕ್ ಆಗಿಲ್ಲ, ಹೈಲೈಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದಕ್ಕೂ ಸಹ ಅಕ್ರಾಲಿಕ್ ಶೀಟ್ ಯೂಸ್ ಮಾಡ್ಬಿಟ್ಟು ನಾವು ಒಂದು ಆರ್ಚ್ ಥರ ಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಕಾಣುತ್ತೆ ಪ್ರೀಮಿಯಮ್ ಆಗಿ. ಮತ್ತು ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಏನೋ ಗೆಸ್ಟ್ ಹಾಲಲ್ಲಿ ಬಂದು ಕೂತ್ಕೊಂಡ್ರೆ ಏನೋ ಅವ್ರಿಗೊಂದು ಕಾಮನ್ ಟಾಯ್ಲೆಟ್ ಇಲ್ಲ, ಅವ್ರು ಇಂಡಿಯನ್ ಸ್ಟೈಲ್ ಬೇಕು ಅಂತಾರೆ. ಇದ್ರಲ್ಲಿ ನಿಮಗೆ ಮಾಡಿಫಿಕೇಶನ್ ಇರುತ್ತೆ. ಕಸ್ಟಮರ್ ನಿಮ್ಗೆ ಇಂಡಿಯನ್ ಟಾಯ್ಲೆಟ್ ಬೇಕು ಅಂದರೆ ಇಂಡಿಯನ್ ಮಾಡ್ಕೊಡ್ತೀವಿ, ವೆಸ್ಟರ್ನ್ ಬೇಕು ಅಂದರೆ ವೆಸ್ಟರ್ನ್ ಟಾಯ್ಲೆಟ್ ಮಾಡ್ಕೊಡ್ತೀವಿ. ಅವ್ರು ಒಂದು ಇಂಡಿಯನ್ ಟಾಯ್ಲೆಟ್ ಅಂತ ಪ್ರಿಫರ್ ಮಾಡಿದ್ರು, ಸೊ ಅದಕ್ಕೋಸ್ಕರ ಇಂಡಿಯನ್ ಟಾಯ್ಲೆಟ್ ಮಾಡಿದ್ವಿ. ಮತ್ತು ಇದು ಒಂದು ಬೆಡ್ರೂಮ್ ಬರುತ್ತೆ, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದರಲ್ಲಿ ನಾವು ಅಟ್ಯಾಚ್ ಬಾತ್ರೂಮ್ ಸಹ ಕೊಟ್ಟಿದ್ದೀವಿ. ಇದು ನಾವು ವೆಸ್ಟರ್ನ್ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದೀವಿ, ವೆಸ್ಟರ್ನ್ ಟಾಯ್ಲೆಟ್ ಮಾಡಿಕೊಟ್ಟಿದ್ದೀವಿ. ಮತ್ತು ಇದೆಲ್ಲ ಡ್ರೆಸ್ಸಿಂಗು, ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಇದು ನಿಮಗೆ ಇದೆಲ್ಲ ಡ್ರೆಸ್ಸಿಂಗ್ ಇದು ಬರುತ್ತೆ, ಇದೆಲ್ಲ ಕಬೋರ್ಡ್ಸ್ ಬರುತ್ತೆ ನಿಮಗೆ. ಸರ್ ಕಂಪ್ಲೀಟ್ ವಿತ್ ನಾವು ನಿಮಗೆ ವಿತ್ ಇಂಟೀರಿಯರ್ ಎಲ್ಲ ಮಾಡಿಕೊಡ್ತೀವಿ ಸರ್ ಇದು ನಿಮಗೆ. ಮತ್ತು ಇದೊಂದು ರೂಮ್ ಐತೆ ಸರ್, ನಿಮಗೆ ಇದು ಒಂದು ರೂಮ್ ಬರುತ್ತೆ. ಇದಕ್ಕೂ ಸಹ ನಾವು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಈ ಮನೆಯಲ್ಲಿ ನಾವು 3 ಬಾತ್ರೂಮ್ ಕೊಟ್ಟಿದ್ದೀವಿ, 2 ಬೆಡ್ರೂಮ್ ಕೊಟ್ಟಿದ್ದೀವಿ. ಇದರಲ್ಲೂ ಸಹ ಕಂಪ್ಲೀಟ್ ನಿಮಗೆ ವುಡ್ ವರ್ಕ್ ಬಂದಿರುತ್ತೆ ಸರ್ ಇದು. ಮತ್ತು ಇದು ಡೋರ್ಸ್ ಎಲ್ಲ ಬಂದ್ಬಿಟ್ಟು ಫ್ಲೆಶ್ ಡೋರ್ ಬರುತ್ತೆ. ಇದರಲ್ಲಿ ನಿಮ್ಗೆ ಯಾವುದೇ ಡಿಸೈನ್ ಕೊಡ್ತೀವಿ, ನಾವು ಕ್ಯಾಟ್ಲಾಗ್ ಕೊಡ್ತೀವಿ. ನೀವು ಯಾವ ಕ್ಯಾಟ್ಲಾಗಲ್ಲಿ ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರೋ ಆ ಥರ ಡಿಸೈನ್ ಸಹ ಮಾಡಿಕೊಡ್ತೀವಿ ಸರ್. ನಮಗೆ 30-40 ಸೈಟ್ ಇರೋದಿಲ್ಲ, ನಾವು ಜಾಗ ವೇಸ್ಟ್ ಮಾಡಿಲ್ಲ. ನಾವು ವಾಸ್ತು ಪ್ರಕಾರ ತೊಗೊಂಡು ಮತ್ತು ಅವರು ನಮ್ಗೆ 2 ಬೆಡ್ರೂಮ್ಗೂ ನಮ್ಗೆ ಜಾಯಿಂಟ್ ಇರಲಿ ಅಂತ ಕೇಳ್ಕೊಂಡಾಗ ಸೊ ಅದನ್ನು ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಸರ್. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಕಾಸ್ಟ್ ಆಗಲಿ ಏನಾಗಲಿ ಇರೋದಿಲ್ಲ. ಏನು ಸೇಮ್ ನಮ್ಮ ಪ್ಲಾನಾಗಿ ಏನಿರುತ್ತೋ ಅದ್ರ ಪ್ರಕಾರ ಮಾಡಿಕೊಡ್ತೀವಿ. ಮತ್ತು ಇದಕ್ಕೆ ಯಾವುದೇ ಕಸ್ಟಮರ್ ಎಕ್ಸ್ಟ್ರಾ ಕಾಸ್ಟು ಆ ಥರ ಏನು ಇರೋದಿಲ್ಲ. ನಿಮಗೆ ಮತ್ತು ವುಡ್ ವಿಂಡೋ ಮಾಡಿಕೊಡ್ತೀವಿ. ಇದೆಲ್ಲ ಸ್ಟ್ಯಾಂಡರ್ಡ್ ಪ್ಯಾಕೇಜಲ್ಲೇ ಮಾಡಿಕೊಟ್ಟಿದ್ದೀವಿ ಇದನ್ನು. ಸರ್ ಎಲ್ಲ ಟೀಕೆ ನಾವು ಯೂಸ್ ಮಾಡೋದೆಲ್ಲ ಟೀಕೆನೇ. ಟೀಕ್ ಯೂಸ್ ಮಾಡೋ ಒಂದು ಯಾಕೆ ಬೇರೆಯವರೆಲ್ಲ ಯೂಸ್ ಮಾಡೋದ್ರೆ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದಿಲ್ಲ. ಅದರಲ್ಲಿ ನಿಮ್ಗೆ ಆಫರು ಅಂತ ಹೇಳ್ಬಿಟ್ಟು ಇದು ಮಾಡಿ ನಾವು ಯಾವುದೇ ಆಫರು ಆ ಥರ ಏನು ಇರೋದಿಲ್ಲ. ನಿಮಗೆ ಏನು ನಾವೇನು ಯೂಸ್ ಮಾಡ್ತೀವಿ ಮೆಟೀರಿಯಲು ಇತ್ತೆಲ್ಲ ಕ್ವಾಲಿಟಿಯಾಗಿ ಯೂಸ್ ಮಾಡಿರ್ತೀವಿ ಸರ್ ನಾವು. ಹೌದು ಸರ್, ನಿಮಗೆ ನಾವೇನಂದರೆ ನಾವೆಲ್ಲ 6x4 ಸ್ಮಾರ್ಟ್ ಮಾರ್ಬಲ್ಸ್ ಯೂಸ್ ಮಾಡಿದ್ದೀವಿ. ಕೆಲವರು ಏನು ಮಾಡ್ತಾರೆ 2x4 ಟೈಲ್ಸ್ ಯೂಸ್ ಮಾಡ್ತಾರೆ. ನಾವು ಸಜೆಸ್ಟ್ ಮಾಡ್ತೀವಿ 2x4ನ ಬಾಡಿಗೆ ಮನೆ ರೆಂಟ್ ಪರ್ಪಸ್ಗೆ ಆ ಥರ ಯೂಸ್ ಮಾಡಿ. ನಿಮ್ಮ ಮನೆ ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣಬೇಕು ಅಂತಂದರೆ ಈ ಥರ ಸ್ವಲ್ಪ 6x4 ಸ್ಮಾರ್ಟ್ ಮಾರ್ಬಲ್ಸ್ ಅಂತೀವಿ ಇದನ್ನು ಯೂಸ್ ಮಾಡಬೇಕು. ಕೆಲವೊಬ್ರು ಗ್ರಾನೈಟ್ ಯೂಸ್ ಮಾಡ್ತಾರೆ. ಗ್ರಾನೈಟ್ ಎಲ್ಲ ಟ್ರೆಡಿಷನ್ ಆಯಿತು, ಮತ್ತು ಅದು ವೆಯ್ಟು ಸಹ ಇರುತ್ತೆ. ಗ್ರಾನೈಟ್ಗಳು ನೀವು ಇದಕ್ಕೆ ಕಂಪೇರ್ ಮಾಡಿದ್ರೆ ಗ್ರಾನೈಟ್ ತುಂಬ ವೆಯ್ಟ್ ಇರುತ್ತೆ, ಅದು ನಿಮ್ಮ ಬಿಲ್ಡಿಂಗಿಗೆ ಲೋಡ್ ಸಹ ಜಾಸ್ತಿ ಆಗುತ್ತೆ. ಅದು ಸರ್ ನಿಮಗೆ ಒಂದು 30-40 ಸೈಟ್ ಮಾಡೋದಕ್ಕೆ ಮೇನ್ ಟೈಮು ಕ್ಯೂರಿಂಗ್ ಆಗಲಿ ಪ್ರತಿಯೊಂದು ಬೇಕು ಅಂತ ನಮಗೆ ಒಂದು 12 to 14 ಮಂತ್ಸ್ ನಮಗೆ ಇದು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಬೇಕಾಗುತ್ತೆ ಸರ್. ಈ ಥರ 4 ಫ್ಲೋರ್ 5 ಫ್ಲೋರ್ ಇದ್ದರೆ ನಿಮಗೆ ಇಲ್ಲ 1 ಫ್ಲೋರ್ 2 ಫ್ಲೋರ್ ಅಂದರೆ 8 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಮತ್ತು ನಾವು ಹರಿ ಮಾಡೋಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ಸಹ ಈಗ ಒಂದು ಪುಟ್ಟಿಂಗ್ ಆಯಿತು ಅಂದರೆ 20 ದಿವಸ ಕ್ಯೂರಿಂಗ್ ಬಿಡ್ತೀವಿ. ಆಮೇಲೆ ಪ್ಲಿಂತ್ ಆಯಿತು, ಪ್ಲಿಂತಲ್ಲಿ ಎಲ್ಲ ಕ್ಯೂರಿಂಗ್ ಬಿಡ್ತೀವಿ. ಮತ್ತು ಮೋಲ್ಡ್ ಆದಾಗ 24 ಡೇಸ್ ನಾವು ಕ್ಯೂರಿಂಗು ಮತ್ತು ರೀಸೆಟ್ರಿಂಗ್ 18 ಡೇಸ್ ಆದಮೇಲೆ ರೀಸೆಟ್ರಿಂಗ್ ಮಾಡ್ತೀವಿ. ಈ ಥರ ನಮ್ಮದು ಪ್ರತಿಯೊಂದು ಸ್ಟೇಜಸ್ಸಲ್ಲಿ ನಾವು ಕ್ವಾಲಿಟಿನ ಮೇಂಟೈನ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಟೈಮು ಸ್ವಲ್ಪ 1 ಫ್ಲೋರ್ 2 ಫ್ಲೋರ್ 8 ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀವಿ. 4 ಫ್ಲೋರ್ 5 ಫ್ಲೋರ್ ಇದ್ದಾಗ ಸರ್ 10 to 12 ಮಂತ್ಸ್ ಅದೇ ಆಗುತ್ತೆ ಸರ್. ಇಲ್ಲ ಸರ್, ನಮ್ಮಲ್ಲಿ ಏನು ಅಂತಂದರೆ ಸ್ಟಾರ್ಟಿಂಗಲ್ಲಿ ಅಡ್ವಾನ್ಸ್ ಕೊಟ್ಟಾದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಸ್ಟೇಜ್ ಬೈ ಸ್ಟೇಜು ಅದು ನಿಮ್ಮ ಮುಂಚೆ ಅಲ್ಲ, ಕೆಲಸ ಆದಮೇಲೆ ನಾವು ಪೇಮೆಂಟ್ ಕೇಳ್ತೀವಿ. ಸರ್ ನಿಮ್ಮ ಕೆಲಸ ಈ ಥರ ಮಾಡಿದ್ದೀವಿ, ಮತ್ತು ನಾವು ಕೆಲಸ ಈಗ ಒಂದು ಸ್ಲ್ಯಾಬ್ ಇರುತ್ತೆ ಅಂದ್ಕೊಳ್ಳಿ, ನಾವು ಫಸ್ಟ್ ಅವ್ರಿಗೆ ಡ್ರಾಯಿಂಗ್ ಕಳಿಸ್ತೀವಿ. 2 days ಬಿಫೋರ್ ಡ್ರಾಯಿಂಗ್ ಕಳಿಸಿ ಅವ್ರು ಬೇಕಾದ್ರೆ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಬೋದು, ಕಂಬಿ ಎಷ್ಟಾಗಿದೆ. ಯಾಕೆಂದರೆ ಕಸ್ಟಮರ್ ಡೌಟ್ ಇರುತ್ತೆ, ನಾನು ಕಾಂಟ್ರಾಕ್ಟರ್ ಕೊಟ್ಬಿಟ್ಟಿದ್ದೀನಿ, ಅವ್ರು ಯಾವ ಥರ ಮಾಡ್ತಾರೆ ಏನೋ ಅಂತ. ಪ್ರತಿಯೊಂದು ಎವ್ರಿಥಿಂಗ್ ಮೆನ್ಷನ್ ಅಗ್ರಿಮೆಂಟ್, ಎವ್ರಿಥಿಂಗ್ ಏನು ಯಾವ ಸಿಮೆಂಟ್ ಯೂಸ್ ಮಾಡ್ತೀವಿ, ಒಂದು ಬಿರ್ಲಾ ಸೂಪರು, ಅಲ್ಟ್ರಾಟೆಕ್ಕು, ನಾವು ಸ್ಟೆಪ್ ಬೈ ಸ್ಟೆಪ್ ಪೇಮೆಂಟ್ ಏನು ಕೆಲಸ ಆದಮೇಲೆ ಫಸ್ಟ್ ಅಡ್ವಾನ್ಸ್ ಒಂದು ಇಸ್ಕೊಂಡಿರ್ತೀವಿ. ಆಮೇಲೆ ಪ್ಲಿಂತ್ ಆದಮೇಲೆ ಬರುತ್ತೆ, ಆಮೇಲೆ ಸ್ಲ್ಯಾಬ್ ಆದಮೇಲೆ ಬರುತ್ತೆ. ಆ ಥರ ಪ್ರತಿ ಸ್ಲ್ಯಾಬ್ ಆದಮೇಲೆ ಪೇಮೆಂಟ್ ಮಾಡೋದಿರುತ್ತೆ ಸರ್. ನಿಮಗೆ ಸ್ಲ್ಯಾಬ್ ವೈಸ್ ಇರುತ್ತೆ. ಈಗ ಮಾಡ್ತಾ ಇರೋದು ಬೆಂಗಳೂರು, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ಬೆಂಗಳೂರು ಸರೌಂಡಿಂಗ್ ಏನಿದೆ ಸರ್ 100 ಕಿಲೋಮೀಟರ್ ಒಳಗೆ ನಾವು ಪ್ರಾಜೆಕ್ಟ್ನ ಮಾಡ್ಕೊಡ್ತೀವಿ ಸರ್. ನಾವು ಸೈಟು ಕೊಡಿಸ್ಬಿಟ್ಟು ಮನೆ ಕಟ್ಸ್ಕೊಡ್ತೀವಿ ಕಸ್ಟಮರ್ಗೆ. ಒಂದು ಸೈಟ್ ಕೊಡಿಸ್ಬೇಕಾದ್ರೆ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಅಷ್ಟೇ ನಮ್ಮದೇ ಓನ್ ಲೀಗಲ್ ಟೀಮ್ ಇದೆ. ನಾವು ಲೀಗಲ್ ಟೀಮಲ್ಲಿ ಎಲ್ಲ ವೆರಿಫಿಕೇಷನ್ ಆದಮೇಲೆ ಕಸ್ಟಮರ್ ಸಜೆಸ್ಟ್ ಮಾಡಿಬಿಟ್ಟು ಸೈಟ್ ಕೊಡಿಸ್ಬಿಟ್ಟು ನಾವು ಮನೆ ಕಟ್ಕೊಡ್ತೀವಿ ಸರ್. ಅವ್ರ ಬಜೆಟ್ ಏನಿದೆ ಅದನ್ನು ಕೇಳ್ಬಿಟ್ಟು ಅವ್ರಿಗೆ
ನಾವು ಒಂದು ಮನೆ ಅಂತಂದಾಗ ನಾವು ಒಂದು ಸ್ಕೇಲ್ ಹಾಕೊಂಡು ಮನೆ ಕಟ್ಟೋಗೋದು, ಕೆಲವೊಂದು ಜಾಸ್ತಿ ಆಗುತ್ತೆ ಕಸ್ಟಮರ್ಗೆ. ಅವ್ರಿಗೆ ಏನಾಗುತ್ತೆ, ಈಗ ನಾವೊಂದು ಮೆಟೀರಿಯಲ್ ಕೊಟ್ಟಿರ್ತೀವಿ, ನಾವು ಒಂದು ಇಷ್ಟು ರೂಪಾಯಿ, ಈಗ ಒಂದು ಟೈಲ್ಸ್ ಗ್ರಾನೈಟ್ ಆಗಿರ್ಬೋದು, ನಾವು 150 ರೂಪೀಸ್ವರೆಗೂ ಕೊಡ್ತೀವಿ ಅಂತ ಕೊಟ್ಟಿರ್ತೀವಿ. ಅವ್ರು ಅವಾಗ ಮಾರ್ಬಲ್ಗೆ ಹೋಗ್ತಾರೆ ಅಂದ್ಕೊಳ್ಳಿ, ಮಾರ್ಬಲ್ 400 ರೂಪೀಸು 700 ರೂಪೀಸ್ ಆಗುತ್ತೆ, ಅವಾಗ ಅವ್ರು ಕೊಡಬೇಕಾಗುತ್ತೆ. ಬಟ್ ನಿಮ್ಗೆ ಏನು ನಿಮ್ಮ ಕನ್ಸಿನ ಮನೆ ನಾವು ಏನು ಪ್ರಾಮಿಸ್ ಮಾಡಿರ್ತೀವಿ ಆ ಪ್ರಾಮಿಸ್ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಟೈಮ್ ಪೀರಿಯಡ್ 1 ತಿಂಗಳು 2 ತಿಂಗಳು ಜಾಸ್ತಿ ಆಗುತ್ತೆ. ಮಳೆಗಾಲದಲ್ಲಿ ಕೆಲವು ಟೈಮಲ್ಲಿ ಲೇಟ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಆನ್ ಟೈಮಿಗೆ ನಿಮಗೆ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ತೀವಿ. ಮತ್ತು ಏನು ಫಿಕ್ಸ್ಡ್ ಪ್ರೈಸ್ ಏನು ಮಾತಾಡ್ತೋ ಅದೇ ಪ್ರೈಸಲ್ಲಿ ಸೇಮ್ ಕ್ವಾಲಿಟಿ ಹಾಕೊಡ್ತೀವಿ ಸರ್. ಏನು ಕ್ವಾಲಿಟಿ ಅಸ್ಯೂರ್ ಮಾಡಿರೋ ಅದೇ ಕ್ವಾಲಿಟಿ ನಿಮಗೆ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಸೊ 100% ನಿಮಗೆ ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಬೋದು, ಪರ್ಚೇಸ್ ಲೋನ್ ಆಗಿರ್ಬೋದು, ನಮ್ಮದು ಲೋನ್ ಟೀಮ್ ಇದೆ. ಅದಕ್ಕೆ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ನಿಮ್ಗೆ ಅವರೇ ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಲೋನ್ ಮಾಡಿಸ್ಕೊಡ್ತಾರೆ. ಅದು ನಿಮಗೆ ತುಂಬ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ. ಬೇರೆಯವ್ರು ಏನು ಮಾಡ್ತಾರೆ, ಕಮಿಷನ್ ಇಸ್ಕೊತಾರೆ 1%, 2% ಕನ್ಸ್ಟ್ರಕ್ಷನ್ ಲೋನ್ ಮಾಡಿಸ್ಕೊಡ್ತೀವಿ ಅಂತ. ನಮ್ಮಲ್ಲಿ 0% ಯಾವುದೇ ಕಮಿಷನ್ ಆಗಲಿ ಏನು ಇರೋದಿಲ್ಲ. ಡೈರೆಕ್ಟ್ ಬ್ಯಾಂಕಲ್ಲಿ ನಮಗೆ ಟೈಅಪ್ ಇದೆ. LIC ಆಗಿರ್ಬೋದು, ಕ್ಯಾನ್ಫಿನ್ ಆಗಿರ್ಬೋದು, ಕೆನರಾ ಬ್ಯಾಂಕಲ್ಲಿ ಮತ್ತು SBI, ICICI ಬ್ಯಾಂಕಲ್ಲಿ ನೀವು ಡೈರೆಕ್ಟು ಮ್ಯಾನೇಜರ್ ಹತ್ರ ನಿಮಗೆ ಲೋನ್ ಮಾಡಿಸ್ಕೊಡ್ತೀವಿ. ನಮ್ಮ ಎಕ್ಸಿಕ್ಯೂಟಿವ್ ಬಂದು ಕಸ್ಟಮರ್ ಮನೆ ಬಾಗಿಲಿಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ ಸರ್ ಅದನ್ನ. ಸರ್ ನಮ್ಮದು ಆಫೀಸ್ ಬಂದ್ಬಿಟ್ಟು ಕಚೇರಿ ಬಂದ್ಬಿಟ್ಟು ನಾಗರಬಾವಿ ಸರ್ಕಲಲ್ಲಿ ಇರೋದು. ನಾಗರಬಾವಿ ಸುಜುಕಿ ಶೋರೂಮ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ನಮ್ಮದು ಆಫೀಸ್ ಬರೋದು. ನಿಮಗೆ ಔಟರ್ ರಿಂಗ್ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ, ಮಾನಸ್ ನಗರ ಬಸ್ ಸ್ಟ್ಯಾಂಡ್ ಹತ್ರ. ನೀವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡೋದು. ಮತ್ತು ಯಾರು ನಿಮ್ಮ ಸ್ನೇಹಿತರು ಮನೆ ಕಟ್ಸೋರು ಇದ್ದರೆ ನಮಗೆ ರೆಫರ್ ಕೊಟ್ಟರೆ ನಾವು ನಿಮಗೆ 40,000 ರೂಪೀಸ್ ಇಲ್ಲ 50,000 ಇಲ್ಲ 5 ಗ್ರಾಮ್ ಗೋಲ್ಡ್ ಕಾಯಿನ್ ಕೊಡ್ತೀವಿ ನಾವು ರೆಫರ್ ಕೊಟ್ಟಿದ್ದು ಅವ್ರಿಗೆ. ನಾವು ಬೇರೆಯವ್ರ ಥರ ನಿಮ್ಗೆ ಆಫರ್ ಕೊಡ್ತೀವಿ. ಈಗ ಒಂದು ಮನೆ ಕಟ್ಟಕ್ಕೆ ಸರ್ ಮಿನಿಮಮ್ ಬಜೆಟಲ್ಲಿ ಬಡವ ಮನೆ ಕಟ್ಟಬೇಕು ಅಂದ್ರೆ 1,500 ರೂಪೀಸ್ 1,600 ರೂಪೀಸ್ ಮಿನಿಮಮ್ ನಾವು ಬೇಸಿಕಲ್ಲಿ ಮನೆ ಕಟ್ತೀವಿ ಅಂದ್ರೆ ಬೇಕು. ಬೇರೆಯವ್ರು ಆಫರ್ ಕೊಡ್ತಾರೆ ನಿಮಗೆ 1,200 1,300. ಸಾಧ್ಯನೇ ಇಲ್ಲ ಸರ್, ನಾನು ಚಾಲೆಂಜ್ ಆಗ್ತೀನಿ. ಅವ್ರು ಯಾವ ಥರ ಅವರು ಬಿಲ್ ಟು ಬಿಲ್ ಕೊಟೇಶನ್ ಕೊಟ್ಬಿಟ್ಟು ಯಾವ ಥರ ಕಟ್ತಾರೆ, ಕಟ್ಟೋಕೆ ಆಗೋದಿಲ್ಲ. ಇವತ್ತು ಒಂದು ಮನೆ ಕಟ್ಟಬೇಕು ಒಂದು ನಾವು ಒಳ್ಳೆ ಲುಕ್ಕಾಗಿ ಕಾಣಬೇಕು ಅಂತ ಮನೆ ಅನ್ನೋದು ತುಂಬ ಜನರು ಕನಸು. ನೀವು ಆಫರ್ಗೆ ಮತ್ತು 1,500 ರೂಪಾಯಿ ಕಟ್ಕೊಂಡು ಹೋಗ್ಬಿಟ್ಟು ಮೋಸ ಹೋಗಬೇಡಿ. ನಮ್ಮದು ಬೆಸ್ಟ್ ಕ್ವಾಲಿಟಿ. ಮತ್ತು ನಾವು ಕೆಲಸ ಆದಮೇಲೆ ದುಡ್ಡು ಇಸ್ಕೊತೀವಿ. ನೀವು ಕೆಲಸ ಪರ್ಫೆಕ್ಟ್ ಆಗಿದೆ ನೋಡ್ಬಿಟ್ಟು ನಮಗೆ ಬಿಲ್ ಕೊಡಿ. ನೀವು ಕ್ವಾಲಿಟಿ ನಾವು ಅಜ್ಜೂರು ಇರುತ್ತೆ. ಮತ್ತು ನಿಮ್ಮ ಪ್ರೈಸು ಅಷ್ಟೇ. ಇವತ್ತು ಯಾಕೆಂದರೆ ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ. ಕನ್ಸ್ಟ್ರಕ್ಷನ್ ಅನ್ನೋದು ನೀವು ಕಷ್ಟಪಟ್ಟು ದುಡ್ದು ಸೇವ್ ಮಾಡಿರೋ ಅಮೌಂಟ್ ಇರುತ್ತೆ. ಯಾರಿಗೋ ಗೊತ್ತಿಲ್ಲದವ್ರಿಗೆ ಕೊಟ್ಟು ಇದು ಮಾಡೋದು. ನಾವು ಮಾಡಿರೋಂಥ ಪ್ರಾಜೆಕ್ಟ್ ವಿಸಿಟ್ ಮಾಡಿ, ನೀವು ಆ ಕಸ್ಟಮರ್ನ ಮೀಟ್ ಮಾಡಿ, ನಾವು ಕಟ್ಕೊಟ್ಟಿರೋ ಕಸ್ಟಮರ್ನ ಮೀಟ್ ಮಾಡಿ, ಅವ್ರ ಎಕ್ಸ್ಪೀರಿಯನ್ಸ್ ತೊಗೊಂಡು ನೀವು ಆಮೇಲೆ ನಮ್ಮ ಹತ್ರ ಬನ್ನಿ. ನಾವು ಬೇರೆಯವ್ರ ಥರ ಇವತ್ತು ಬಂದ್ಬಿಟ್ಟಿದ್ರೆ ನಿಮ್ಗೆ 100 ರೂಪಾಯಿ ಆಫರ್ ಕೊಡ್ತೀನಿ, 50 ರೂಪಾಯಿ ಇವತ್ತೇ ಬುಕ್ ಮಾಡ್ಕೊಳ್ಳಿ, ನಾವು ಯಾವತ್ತೂ ಹೇಳೋದಿಲ್ಲ. ನಮ್ಮ ಹತ್ರ ಬಂದಮೇಲೆ ನೀವು 4 ಜನ ಹತ್ರ ಹೋಗಿ ಬನ್ನಿ. ನಮ್ಮ ಕೊಟೇಶನ್ 4 ತೊಗೊಂಡು ಕೊಟೇಶನ್ ಕೊಡ್ತೀವಿ. ನಾವು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಫ್ರೀ ಆಗಿ ಬಂದು. ನಿಮಗೆ ಕೊಟೇಶನ್ ಕೊಡ್ತೀವಿ, ಫ್ರೀ ಆಗಿ ಕೊಟೇಶನ್ ಕೊಡ್ತೀವಿ. ಆ ಕೊಟೇಶನ್ ತೊಗೊಂಡು ನೀವು 4 ಜನ ಹತ್ರ ಹೋಗಿ ನಮ್ಮ ಪ್ರೈಸು ಓಕೆ ಅಂದಾಗ ನಮ್ಮ ಹತ್ರ ಬಂದಿಲ್ಲ. ನಮಗಿನ್ನ ಆಫರ್ ಆಗಿ ನಿಮಗೆ ಟ್ರಸ್ಟ್ ಪರ್ಸನ್ ಇರಬೇಕು. ಮತ್ತು ನಾವು ಇಲ್ಲೇ ಲೋಕಲ್ ಅವರು, ನಾವೆಲ್ಲೂ ಹೋಗೋದಿಲ್ಲ. ನಾವು ನಿಮ್ಗೆ ಏನಿರುತ್ತೋ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಲಿ ಮಾಡ್ಕೊಡ್ತೀವಿ ಸರ್ ನಾವು ನಿಮಗೆ. ನೀವು 1 ಲಕ್ಷ ಇದ್ರೂ ಸಾಕು ಸರ್ ನಿಮ್ಮ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ. ಆಮೇಲೆ ನಿಮಗೆ ಲೋನ್ ಆಗುತ್ತೆ ಅಂತ ನಿಮ್ಗೆ ಶೂರ್ ಆದರೆ 100% ಲೋನ್ ಮಾಡಿಸ್ಬಿಟ್ಟು ನಾವು ಅಮೌಂಟಿಗೆ ಕಾಯ್ತೀವಿ. ನಿಮ್ಗೆ ಇಮಿಡಿಯೇಟ್ ಈಗಲೇ ಕೊಡ್ಬೇಕು. ನೀವು ಕೊಟ್ಟರೇನೋ ಕೆಲಸ ಮಾಡೋದಿಲ್ಲ, ಕೆಲಸ ನಿಲ್ಲಿಸಿ ಆ ಥರ ಇಲ್ಲ. ನಿಮ್ಮ ಮನೆ ಕೀ ಹ್ಯಾಂಡ್ ಓವರ್ ಮಾಡೋದ್ರೊಳಗೆ ನಿಮ್ಗೆ ಯಾವ ಥರ ಆಗುತ್ತೋ ಇನ್ಸ್ಟಾಲ್ಮೆಂಟ್ ರೀತಿ ನೀವು ಕೊಟ್ಕೊಂಡು ಹೋಗ್ಬೋದು ಸರ್ ನೀವು. ಸರ್ ನೀವು ಎಷ್ಟು ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ ಸರ್? ಸರ್ ನಾವು 2014ನೇ ಇಸ್ವಿಯಿಂದ ನಾವು ಕನ್ಸ್ಟ್ರಕ್ಷನಲ್ಲಿ ರಿಯಲ್ ಎಸ್ಟೇಟಲ್ಲಿ ಇದ್ದೀವಿ. 2014ಇಂದ ನಾವು ಮಾಡ್ತೀವಿ ಸರ್. ನಮ್ಮೆಲ್ಲ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ, ಪೊಸಿಷನ್ ಕೊಟ್ಟಿದ್ದೀವಿ. 70-80 ಫ್ಲಾಟ್ ಒಂದೊಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ನೀವೆಲ್ಲ ಬಂದು ವಿಸಿಟ್ ಮಾಡೋದು ನಮ್ಮ ಪ್ರಾಜೆಕ್ಟ್ನ, ಕ್ವಾಲಿಟಿ ಚೆಕ್ ಮಾಡೋದು. ಕ್ವಾಲಿಟಿ ಚೆಕ್ ಆದಮೇಲೆ ನಮಗೆ ದುಡ್ಡು ಕೊಡಿ ನೀವು. ಸರ್ ಕೊನೆಯದಾಗಿ ನಾನೊಂದು ಮನೆ ತೊಗೊಬೇಕಪ್ಪ ಅಂತ 10 ವರ್ಷ ದುಡ್ದಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಸೊ ನೀವು ಕಷ್ಟಪಟ್ಟು ದುಡ್ದಿರ್ತೀರಾ. ನೀವು ಯಾವುದೇ ಒಂದು ಆಫರ್ಗೋಸ್ಕರ ನೀವು ಹೋಗಿ ನೀವು ಯಾಮಾರಬೇಡಿ, ಮೋಸ ಹೋಗಬೇಡಿ. ಆಫರ್ ಅನ್ನೋದಕ್ಕೆ ನಿಮಗೆ ಕ್ವಾಲಿಟಿ ನೋಡಿ. ಕ್ವಾಲಿಟಿ ಯಾರು ಇವತ್ತು ಮನೆ ಕಟ್ಟೋದು ತುಂಬ ಕಷ್ಟ ಇದೆ. ಒಂದು ಲೇಬರ್ ಇರೋದಾಗಲಿ ಏನಾಗಲಿ ನೀವು ನಂಬಿಕೆ ಇದ್ರೆ ಅಷ್ಟೇ ನೀವು ಅವ್ರ ಜೊತೆ ವ್ಯವಹಾರ ಮಾಡಿ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ವೀಕ್ಷಕರಿಗೆ ನೀವು ಮನೆ ಅನ್ನೋದು ಎಲ್ಲರೂ ಒಂದು ಕನಸು. ಅದನ್ನು ನಿಮ್ಮ ಕನಸನ್ನ ನಿಮ್ಮ ಕೂಸಿದ್ದಾಗ ಅದನ್ನ ಕೂಸನ್ನ ಕರೆಕ್ಟಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡೋ ಒಳ್ಳೆ ನಂಬಿಕಸ್ಥರಿಗೆ ನೀವು ಕೊಡಿ ಕೆಲಸನ. ನೀವು ಆಫರು ಅದರಿಂದ ಹೋಗಿ ನೀವು ಮೋಸ ಹೋಗಬೇಡಿ.